ಪರಿಶ್ರಮ ಪಟ್ಟು ಪಡೆದ ಶಿಕ್ಷಣ ಬದುಕನ್ನ ಬದಲಿಸುತ್ತದೆ. ಸಾಹಿತಿ ನಿಂಗಣ್ಣ ಕುಂಟಿ. ಶಿರಹಟ್ಟಿ ತಾಲೂಕಿನ ಆಲಗಿಯವಾಡ ಶಾಲೆಗೆ ಮಕ್ಕಳ ಸಾಹಿತಿಗಳಾದ ನಿಂಗಣ್ಣ ಕುಂಟಿ ಅನಿರೀಕ್ಷಿತವಾಗಿ ಭೇಟಿಯನ್ನ ನೀಡಿದರು. ಮೂಲತಃ ಶಿರಹಟ್ಟಿ ತಾಲೂಕಿನ ಹೊಳೆ ಇಟಗಿ ಗ್ರಾಮದವರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ. ನಿಮ್ಮಂತೆ ಚಿಕ್ಕವರಿದ್ದಾಗ ಹೆಚ್ಚು ಓದುವಂತ ಅಭಿಲಾಷೆಯನ್ನ ಬೆಳೆಸಿಕೊಂಡಿದ್ದೆ. ಸಮಾಜದಲ್ಲಿನ ಏನನ್ನಾದರೂ ಸಾಧಿಸಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ನನ್ನ ನೆಚ್ಚಿನ ಸಾಹಿತಿಗಳಾದ ದ ರಾ ಬೇಂದ್ರೆ ಅವರು ನಿಂಗಣ್ಣ ಎಂದು ಕರೆದು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ್ರಿಂದ ನಿಮ್ಮ ಮುಂದೆ ಸಾಹಿತ್ಯಗಾರನಾಗಿ ಬಂದು ನಿಂತಿದ್ದೇನೆ. ಅದಕ್ಕಾಗಿ ನೀವು ಕೂಡ ಪರಿಶ್ರಮ ಪಟ್ಟು ಅಭ್ಯಾಸ ಮಾಡಿದರೆ ನಿಮ್ಮ ಗುರಿ ಮುಟ್ಟಲು ಸಾಧ್ಯ ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಇವರು ಪ್ರಸ್ತುತ 5ನೇ ತರಗತಿಯ ಕಾಮನಬಿಲ್ಲು ಎಂಬ ಕವನ ಅವರ ಸಾಹಿತ್ಯ ಕೃಷಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಇಂತಹ ಮಕ್ಕಳ ಸಾಹಿತಿಗಳು ಆಲಗಿವಾಡ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ತಮ್ಮ ಜೀವನದ ಸಾಧನೆಗಳನ್ನು ತಿಳಿಸಿದ ಮಕ್ಕಳ ಸಾಹಿತಿ ನಿಂಗಣ್ಣ ಕುಂಟಿ ಅವರಿಗೆ ಹೆಬ್ಬಾಳ ಸಿಆರ್ಪಿ ತಿರುಗಪ್ಪ ಪೂಜಾರಿ, ಪ್ರಧಾನ ಗುರುಗಳಾದ ಹಾಲೇಶ ಜಕಲಿ, ಶಿಕ್ಷಕರಾದ ನೇಮೇಶ ಯರಗುಪ್ಪಿ, ಮಕ್ಕಳು, ಗ್ರಾಮದ ಗುರು ಹಿರಿಯರು ಸಾಹಿತಿಗಳಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಅವಾಗ ಬೇಂದ್ರೆ ಅವರು ಒಂದು ಪದ್ಯ ಇತ್ತು, ಪಾತ್ರಗಿತ್ತಿ ಅಂತ. ನಮ್ಮ ಗುರುಗಳಿಗೆ ಇಲ್ಲಿ ಮೇವುಂಡಿ ಅಂತ ಒಂದು ಊರು ಐತಿ. ಆ ಮೇವುಂಡಿ ಒಳಗೆ ಮಹಾಪುರುಷನ ಮನಿತನ ಐತಿ. ಆ ಮನಿತನಕ್ಕೆ ಬೇಂದ್ರೆ ಅವರು ಸಂಬಂಧಿಕರು. ಅವ್ರು ಬರ್ತಾರೆ ಅನ್ನೋದು ಗೊತ್ತಾಗಿ ನನ್ನ ಗುರುಗಳು ನಮ್ಮೆಲ್ಲ ಮಕ್ಕಳನ್ನ ಕರೆದು, 4ನೇ ಎತ್ತವ್ರನ್ನ ಕರೆದು, ಬರ್ರಿ ನಾಳೆ ಸಂಜೆ ಮುಂದೆ ಮೇವುಂಡಿಗೆ ಹೋಗುನು. ಯಾಕೆ ಅಲ್ಲಿ ಬೇಂದ್ರೆ ಅವ್ರು ಬರ್ತಾರೆ. ಬೇಂದ್ರೆ ಅವ್ರು ಅಂದ್ರೆ ನಾವು ಅವ್ರ ಮನುಷ್ಯರು ಅಂತ ತಿಳಿದಿದ್ದೇ ಇಲ್ಲ ನಮಗೆ. ಕವಿಗಳಂದ್ರೆ ಗಾಳಿಯಾಗಿಂದ ಬರ್ತಾರೋ, ಗಿಡದಾಗಿಂದ ಬರ್ತಾರೋ, ಕಿಟಕಿಯಾಗಿಂದ ಬರ್ತಾರೋ ಅನ್ನುವಂಗೆ ಭ್ರಮೆ ತುಂಬಿದ್ರು ನಮ್ಗೆ. ಹೋಗಿ ಅಲ್ಲಿ ಕುತ್ಕೊಂಡು ಬೇಂದ್ರೆ ಅವ್ರ ಮಾತು ಕೇಳಿದೆ. ನನ್ನ ಹೆಸರು ನಿಂಗಪ್ಪ, ಆ ಪದ್ಯ ಯಾರ ಹೇಳ್ತಿರು ನಾನು ಮುಂದೆ ಕುಂತಿದ್ದೆ. ನಾನು ಕೈ ಕಟ್ಟಿ ಅದರಿಗೆ ಪಕ್ಕ ನೋಡಿದೆ. ಆ ಪದ್ಯವನ್ನು ಹೇಳಿದೆ. ಅವರಿಗೆ ಖುಷಿ ಆಯ್ತು. ಇಲ್ಲಿ ಕುಂತವ್ರು ಎದ್ದು ಬಂದರು. ನನ್ನ ತಲೆ ಮ್ಯಾಗ ಕೈ ಇಟ್ಟು ನನಗೆ ರೋಮಾಂಚನಕ್ಕೆ ತಲೆ ಮ್ಯಾಗ ಕೈ ಇಟ್ಟು ಏನು ನಿನ್ನ ಹೆಸರು ಅಂದ್ರೆ ನನ್ನ ಹೆಸರು ಚಂದಾಗಿ ನಿಂಗಪ್ಪ ಅಂತ ಇಟ್ಟಾರ. ಆದರೆ ನಮ್ಮ ಊರಾಗ ಏನು ನಿಂಗ 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 ಅಂತ ಕರಿತೀನಿ. ನಾನು ಏನಂದೆ, ನಿನ್ನ ಹೆಸರಿಗೆ ಅಂದ್ಕೊಂಡೆ ನಿಂಗ್ರಿ ಎಂದೆ. ನಾನು ನಿಂಗಲ್ಲೋ ನೀನು ನಿಂಗಣ್ಣ ಅಂತ ತಲೆ ಮ್ಯಾಗ ಕೈ ಇಟ್ಟರಲ್ಲ, ಅವತ್ತು ಅವ್ರು ನಿಂಗಣ್ಣ ಅಂತ ಕರೆದಾರಲ್ಲ, ಇವತ್ತಿನ ತನಕ ನಿಂಗಣ್ಣ ಅಂತ ಉಳ್ಕೊಂಡೇನೆ. ಬೇಂದ್ರೆ ಅವ್ರ ಕೈ ಇಟ್ಟಾರ ಅನ್ನೋ ಇದಕ್ಕೆ 4 ಸಾಲು ಬರೆಯುವಂಥ ಒಂದು ಅವಕಾಶ ಬಂತು. ಅದೇ ಇದ್ರ ಮ್ಯಾಗಿಂದ ಬರೆದೆ. ನಾ ಬರೆದ ಪದ್ಯಗಳು ಪಠ್ಯ ಪುಸ್ತಕದಾಗ ಬಂದು ಅವನ್ನೆಲ್ಲ ನೀವು ಓದಿ ಸಂತೋಷ ಪಡ್ತೀರಿ. ನಿಮಗೆ ಕಲಿಸಿ ಗುರುಗಳು ಸಂತೋಷ ಪಡ್ತಾರ. ನನ್ನ ಆಯುಷ್ಯ ಇನ್ನೂ ಹೆಚ್ಚಾಕತಿ ಅನ್ನೋ ಭಾವನೆ